ಸ್ನೇಹಿತರೆ ನಮಸ್ಕಾರ. ಇವತ್ತೇನಪ್ಪ ವಿಚಾರ ಅಂತ ಹೇಳಿದ್ರೆ, ಇವತ್ತು ನನಗೆ ಯಾವುದೋ ಒಂದು ಮ್ಯಾಟ್ರ್ ಬಂತು ಗ್ಯಾಸ್ ಗೀಸರ್ ಕಡೆದು. ದಯವಿಟ್ಟು ದಿನೇ ದಿನೇ ಪ್ರಕರಣಗಳು ಹೆಚ್ಚಾಗ್ತಿರೋದ್ರಿಂದ ನೀವು ಸ್ನಾನ ಮಾಡಬೇಕಾದ್ರೆ ದಯವಿಟ್ಟು ನೀರನ್ನ ತುಂಬಿಕೊಂಡು ಸ್ನಾನ ಮಾಡಿ. ಅಡುಗೆ ಬಚ್ಚಲು ಮನೇಲಿ ನೀವು ಒಟ್ಟಿಗೆ ಸ್ನಾನ ಮಾಡಬೇಡಿ. ನೀರು ಜೊತೆನೇ ನೀವು ಆನ್ ಮಾಡಿಕೊಂಡು ಎಲ್ಲ ಡೋರ್ ಕ್ಲೋಸ್ ಮಾಡಿಕೊಂಡು ಸ್ನಾನ ಮಾಡಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಪ್ರಕರಣಗಳು ಜಾಸ್ತಿ ಆಗ್ತಾಯಿದೆ. ನಾವು ಹೇಳ್ತಾನೆ ಇದ್ದೀವಿ ವಿಡಿಯೋ ಮಾಡಿ ಜನ ಯಾರೂ ಅರ್ಥ ಮಾಡ್ಕೊತಿಲ್ಲ. ನನ್ನ ಕಸ್ಟಮರ್ ಯಾರೇ ನೋಡ್ತಿದ್ರು ದಯವಿಟ್ಟು ಇದು ವಾರ್ನಿಂಗಾರು ಅಂತ ತಿಳ್ಕೊಳ್ಳಿ, ಏನಾದ್ರು ತಿಳ್ಕೊಳ್ಳಿ. ನಿಮ್ಮ ಜೀವಕ್ಕೆ ನೀವೇ ಹೊಣೆ. ದಯವಿಟ್ಟು ಯೋಚನೆ ಮಾಡಿ ಅಂದರೆ ಫಸ್ಟು ನೀರು ತುಂಬಿಕೊಂಡು ಆಮೇಲೆ ಸ್ನಾನ ಮಾಡಿ. ಏನೂ ಕಳ್ಕೊಳ್ಳೋದಿಲ್ಲ, ಒಟ್ಟಿಗೆ ಸ್ನಾನ ಮಾಡಬೇಡಿ. ನಿಮ್ಗೆ ಇದ್ರ ಮೇಲೆ ನಾವು ಇನ್ನೇನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಇವತ್ತು ನನಗೆ ಇವಾಗ ಜಸ್ಟ್ ಫೋನ್ ಬಂತು, ಅದಕ್ಕೋಸ್ಕರ ಈ ವಿಡಿಯೋ ಇಮಿಡಿಯೇಟ್ ಮಾಡಿದ್ದೀನಿ. ದಯವಿಟ್ಟು ಅವರು ನನ್ನ ಅಂಗಡಿ ಕಸ್ಟಮರೇ ಆಗಿರ್ಬೋದು, ಬೇರೆಯವ್ರ ಕಸ್ಟಮರೇ ಆಗಿರ್ಬೋದು, ಯಾರು ಗ್ಯಾಸ್ ಗೀಸರ್ಗಳನ್ನ ಯೂಸ್ ಮಾಡ್ತೀರಾ ಅವರು ದಯವಿಟ್ಟು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಇಲ್ಲ ಆರ್ಡರ್ ಅಂತ ತಿಳ್ಕೊಳ್ಳಿ. ನೀರು ತುಂಬಿಕೊಂಡು ಸ್ನಾನ ಮಾಡಿ. ಗಾಳಿ ಇರಲಿ, ಗಾಳಿ ಇರದೇ ಇರಲಿ, ಕಿಟಕಿ ಅದು ಹೊಡೆದಿರಲಿ, ಚಿಕ್ಕದಿರಲಿ. ನಮ್ಮಲ್ಲಿ ಕಿಟಕಿ ಇದೆ, ನಾನು 10 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, 20 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಅನ್ನೋದನ್ನೆಲ್ಲ ಬಿಟ್ಟುಬಿಡಿ. ಅದೆಲ್ಲ ಜೀವ ಜೊತೆ ಆಟ ಆಡೋದು ಮ್ಯಾಟ್ರಲ್ಲ. ನೀವು 20 ವರ್ಷನ ಯೂಸ್ ಮಾಡಿ, 50 ವರ್ಷನ ಯೂಸ್ ಮಾಡಿ. ಬಟ್ ನಾವು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ದಿನೇ ಮ್ಯಾಟ್ರುಗಳು ಜಾಸ್ತಿ ಆಗ್ತಿದ್ದಾವೆ. ಏನು ಅಂತ ಗೊತ್ತಾಗ್ತಿಲ್ಲ. ಬಿಲ್ಡಿಂಗು ಅಕ್ಕಪಕ್ಕ ಬಿಲ್ಡಿಂಗ್ಗಳಾದಾಗ ಯಾವ ಗಾಳಿನೂ ಬರೋಲ್ಲ. ಅರ್ಥ ಮಾಡಿಕೊಂಡು ಯೂಸ್ ಮಾಡಿ. ಅದಕ್ಕೆ ಯಾವುದೇ ಸ್ಮೆಲ್ ಇಲ್ಲ, ಏನೂ ಇಲ್ಲ ಸ್ನೇಹಿತರೆ. ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ. ಸುಮ್ಮನೆ ಫಾಲೋ ಮಾಡಿ ಅಂತ ಏನು ಹೇಳಲ್ಲ, ಈ ಥರ ವಿಚಾರಗಳಿಗೋಸ್ಕರನೇ ಫಾಲೋ ಮಾಡಿ ಅಂತ ಹೇಳೋದು. ದಯವಿಟ್ಟು 10,000 ಇನ್ನೇನು ಹತ್ತತ್ರದಲ್ಲಿದ್ದೀನಿ, 10,000 ಕಂಪ್ಲೀಟ್ ಮಾಡಿ ಅಂತಲೂ ಈ ಮೂಲಕ ಕೇಳ್ಕೊತೀನಿ. ಬೇರೆ ಟೈಮ್ ಇರಲ್ವಲ್ಲ ಕೇಳೋಕ್ಕೆ, ಈ ಮೂಲಕನೇ ಕೇಳಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.